ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ.ಕೆ. ಶಿವಕುಮಾರ್ ಅವರು ಯಾರ ಮೇಲೆ FIR ಹಾಕ್ಸಿದ್ದಾರೆ? ಕರ್ನಾಟಕ ಗೃಹ ಇಲಾಖೆ ಯಾರ ಮೇಲೆ ಕೇಸ್ ಹಾಕ್ಸಿದೆ? ರಾಹುಲ್ ಗಾಂಧಿ ಅವರು ಹೇಳಿದ್ದೇನು, ಕರ್ನಾಟಕ ಕಾಂಗ್ರೆಸ್ ಮಾಡಿದ್ದೇನು? ರಾಹುಲ್ ಗಾಂಧಿ ಅವರನ್ನು ಅವಹೇಳನ ಮಾಡಿದವ್ರ ಮೇಲೆ ಬಿತ್ತು ಕೇಸ್. ಬಟ್ ಮೋದಿ ತಾಯಿ, ಮೋದಿ ತಂದೆ ಯಾರ ಬಗ್ಗೆ ಬಾಯಿಗೆ ಬಂದಂಗೆ ಅತ್ಯಂತ ಕೀಳುಮಟ್ಟದ ಮಾತಾಡಿದ್ರೂ ಅವರು ಕೇಸ್ ಹಾಕಬಾರ್ದು. ನೋಡಿ ಏನು ನಡೆದಿದೆ, ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನರೇಂದ್ರ ಮೋದಿ ಅವರು ಏನು ಹೇಳಿದ್ರು, ಈ ಮಕ್ಕಳನ್ನು ಬಿಟ್ಟು ಬಿಡೋಣ, ಕುಚೇಷ್ಟೆ ಮಾಡ್ತಿದ್ದಾರೆ ಅಂತ. ಬಟ್ ಇದು ತುಂಬ ಆಘಾತಕಾರಿ. ಯಾಕಂದರೆ ಕಲ್ಚರಲ್ ಟ್ರೈನಿಂಗು ಈ ಮಕ್ಕಳಿಗೆ ಇರಬೇಕಾಗಿದ್ದು ಈ ರೀತಿ ಹಾದಿ ತಪ್ಪಿದ್ದಾರೆ ಗೊತ್ತಿಲ್ಲ. ಇಷ್ಟು ಕೆಟ್ಟ ಮಾತುಗಳನ್ನು ನಮ್ಮ ಮಕ್ಕಳು ಆಡ್ತಿದ್ದಾರೆ ಅನ್ನೋದು ಬೇಜಾರಾಗ್ತಿದೆ. ನನ್ನ ಬೈದಿದ್ದಾರೆ ಅಂತೆಲ್ಲ ಬಿಟ್ಬಿಡೋಣ, ಅವ್ರನ್ನ ಜೈಲಿಗೆ ಹಾಕೋದು ಉತ್ತರ ಅಲ್ಲ. ಜೊತೆಗೆ ಬನ್ನಿ, ದೇಶ ಕಟ್ಟೋಣ, ಗೈಡ್ ಮಾಡೋಣ ಮಕ್ಕಳನ್ನ ಅಂತ ಹೇಳ್ತಾರೆ. ಬಟ್ ಎಲ್ಲ ಪ್ರತಿಪಕ್ಷಗಳು ಮುಗಿಬಿದ್ದಿದ್ದಾವೆ. ಸ್ಟೂಡೆಂಟ್ಸನ್ನು ಈ ರೀತಿ ಕೇಸ್ ಹಾಕಿ ಅದು ಮಾಡಿ ಇದು ಮಾಡಿ ಹಿಂಸೆಗೊಳಪಡಿಸ್ತಿದ್ದಾರೆ ಪ್ರತಿಭಟನೆ ಮಾಡಿದವರನ್ನ ಅಂತ. ಅಲ್ಲಿ ಈ ರುಚಿಕಾ ಸಿಂಗ್ ಯಾರ ಹೆಸರು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿ ಕಡೆಗೆ ಕ್ಷಮೆ ಕೇಳಿ ಆಕೆ ನಾನು ಬಹಳ ದೊಡ್ಡ ಕ್ಷಮೆಗೆ ಅರ್ಹವಲ್ಲ, ತಪ್ಪು ಮಾಡಿದ್ದೀನಿ ಅಂತ ಕ್ಷಮೆ ಕೇಳಿದ್ದೆಲ್ಲ ಆಯ್ತಲ್ವ, ತಲೆ ತಗ್ಗಿಸ್ಕೊಂಡು ಎಂತೆಂಥ ಕೆಲಸ ಮಾಡಿದ್ದಾರೆ. ಅಲ್ಲಿ ನೀಟ್ ಎಕ್ಸಾಮ್ ಹೆಸರು ಹೇಳ್ಕೊಂಡು ಮುಖವಾಡ ಹಾಕ್ಕೊಂಡು ಬಂದವರು. ಯಾವ ನೀಟ್ ಎಕ್ಸಾಮು? ಇವ್ರಿಗೂ SSLCನೂ ಕಂಪ್ಲೀಟ್ ಮಾಡದಿರೋರೆಲ್ಲ ಹೋಗಿ ಅಲ್ಲಿ ನಿಂತಿದ್ದಾರೆ. ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಎಲ್ಲ ಎಕ್ಸ್ಪೋಸ್ ಆಯ್ತಲ್ವ. ಅವ್ರ ಮೇಲೆಲ್ಲ ಕೇಸ್ ಬಿದ್ದರೆ ಈಗ ದೊಡ್ಡ ವಿಷಯ ಆಗಿದೆ. ಅದು ಹೆಂಗೆ ಮುಟ್ತೀರಾ ಅವ್ರನ್ನ? ಮೋದಿ ಮೇಲೆ ಕಮೆಂಟ್ ಮಾಡಿಬಿಟ್ರೆ ಅದು ಕ್ರಿಮಿನಲ್ ಕೇಸ್ ಆಗುತ್ತಾ? ಮೋದಿ ಏನು ದೇವ್ರ? ಈ ರೀತಿ ಅಲ್ವಾ ಕಮೆಂಟ್ಸ್ ಬರ್ತಿರೋದು. ಬಟ್ ಕರ್ನಾಟಕದಲ್ಲಿ ಯಾಕೆ ಕೇಸ್ ಹಾಕಿದ್ರು ಅನ್ನೋದು ಗೊತ್ತಾಗ್ತಿಲ್ಲ. ರಾಹುಲ್ ಗಾಂಧಿ ಅವರನ್ನು ಅವಹೇಳನ ಮಾಡಿವೆ. ಇನ್ಸ್ಟಾಗ್ರಾಮ್ ಅಕೌಂಟ್ಗಳಲ್ಲಿ ಅವಹೇಳನಕಾರಿಯಾಗಿ ಏನೋ ಹಾಕಿದ್ದಾರೆ ಪೋಸ್ಟು ಎಕ್ಸ್ಪ್ಲನೇಷನ್ನು ಏನೋ ಒಂದಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿ ಬಚ್ಚಲ ಮನೆ, ಇದು ಕ್ಷಮೆಗೆ ಅರ್ಹವಾದದ್ದಲ್ಲ. ನಿಜ ಅಂದರೆ ಹೇಳೋರು ಕೇಳೋರೇ ಇಲ್ಲ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆ ಹಾಕೋರ ಬಗ್ಗೆ. ಅವರನ್ನು ಸಮರ್ಥನೆ ಮಾಡ್ತಿರೋದಲ್ಲ, ಯಾರನ್ನೇ ಟೀಕಿಸೋದಕ್ಕೂ ಯೋಚನೆ ಮಾಡಬೇಕಾಗತ್ತೆ. ಸ್ವಲ್ಪ ಜನಪ್ರತಿನಿಧಿಗಳನ್ನು, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರನ್ನು ಬಾಯಿಗೆ ಬಂದಂಗೆ ಮಾತಾಡಬಹುದು ಅಂತಲ್ಲ. ಬಟ್ ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡು ಏನು ವಿಪರ್ಯಾಸ ನೋಡಿ. ಅಲ್ಲಿ ಮೋದಿ ಯಾರ ಮೇಲೂ ಕೇಸ್ ಹಾಕಬಾರ್ದು. ಅದು ಎಷ್ಟು ಕೆಟ್ಟದಾಗ ಅವ್ರ ತಾಯಿ ಬೈದು ಇವ್ರನ್ನ ಬೈದು ಅದು ಏನು ಮಾತು ಅಂದರೆ ಕೇಳಿಸ್ಕೊಂಡ್ರೆ ರಕ್ತ ಬರ್ಬೇಕು ಕಿವಿಲಿ. ಅಂಥ ಮಾತಾಡಿದ್ರು ಕೇಸ್ ಹಾಕಬಾರ್ದು ಅವರು. ಇಲ್ಲಿ ರಾಹುಲ್ ಗಾಂಧಿ ಅವರನ್ನು ಬೈದಿದ್ದಕ್ಕೆ, ಅವಹೇಳನ ಮಾಡಿದ್ದಕ್ಕೆ 3 ಅಕೌಂಟ್ಗಳ ಮೇಲೆ ಕೇಸ್ ಬಿದ್ದಿದೆ. ಸೊ ಯಾವ ಥರ ಇದು ಹಾಗಾದರೆ? ಕರ್ನಾಟಕದಲ್ಲಿ ಗೃಹ ಇಲಾಖೆ ಯಾಕೆ ಇವ್ರ ಮೇಲೆಲ್ಲ ಕೇಸ್ ಹಾಕ್ತಿದೆ? ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತಡೆಯೋಕ್ಕಾಗತ್ತಾ? ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಇದು ಕೋರ್ಟೇ ಹೇಳಿರೋದು, ನಾವು ಹೇಳ್ತಿರೋದಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಕಮೆಂಟ್ಸ್ ಎಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಕೇರಳ ಮುಖ್ಯಮಂತ್ರಿ ಏನು ಹೇಳಿದರು ಅದು ಬೇರೆ ಈಗ ವೈರಲ್ ಆಗ್ತಿದೆ. ಕೋರ್ಟ್ ಹೀಗೆಲ್ಲ ಹೇಳಬಾರ್ದು, ನಾವು ಅದಕ್ಕೆ ಆಬ್ಜೆಕ್ಷನ್ ಹಾಕಬೇಕು, ಮತ್ತು ಪಿಟಿಷನ್ ಹಾಕಬೇಕು, ಕಂಟ್ರೋಲ್ ಹಾಕಬೇಕು ಸೋಷಿಯಲ್ ಮೀಡಿಯಾ ಆದಮೇಲೆ ಕಂಟ್ರೋಲ್ ಹಿಡಿಬೇಕು ನಾವು ಅಂತ ಕೇರಳ CM ಹೇಳಿದ ಮಾತುಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅವರು ಹೇಳಿದರು, ಇಲ್ಲಿ ಇವರು ಮಾಡೇ ತೋರಿಸ್ಬಿಟ್ರು ಕರ್ನಾಟಕದಲ್ಲಿ. ಬಟ್ ನರೇಂದ್ರ ಮೋದಿ ಅವರನ್ನು ಯಾರು ಎಷ್ಟಾದರೂ ಬೈಲಿ ಕೇಸ್ ಹಾಕಬಾರ್ದು. ಅವ್ರು ನಮ್ಮ ದೇಶದ ಪ್ರಧಾನಿ ಅಲ್ವಾ, ಅವ್ರು ಬೈಸ್ಕೊಳ್ಳೋಕೆ ಇರೋರು. ಯಾರು ಹೆಂಗೆ ಬೇಕಾದರೂ ಮಾತಾಡ್ಬೋದು, ಅವರು ಕೇಸ್ ಹಾಕಬಾರ್ದು. ಇಲ್ಲಿ KPCC ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಅಕೌಂಟಿಂದ ಏನೇನು ಆಗಿದೆ ಅಂತ, ಅದಕ್ಕೆ ಅವ್ರ ಮೇಲೆ ಕೇಸ್ ಬಿದ್ದಿದೆ. ಬಟ್ ನರೇಂದ್ರ ಮೋದಿ ಅವರ ವಿಚಾರದಲ್ಲಿ ಲಾಯರ್ ಹೋಗಿ ಕಂಪ್ಲೇಂಟ್ ಕೊಟ್ಟರು, ಈ ದೇಶದ ಪ್ರಧಾನಿ ಅವಹೇಳನ ಆಗಿದೆ, ಅವರ ಕರ್ತವ್ಯಕ್ಕೆ ಧಕ್ಕೆ ತರುವಂಥ ಕೆಲಸ ಆಗಿದೆ ಅಂದರೆ ನೋ, ಅಲ್ಲೆಲ್ಲ FIR ಬೀಳಬಾರ್ದು ಅನ್ನುವಂಥ ಆಕ್ರೋಶ. ಏನಂತ ಹೇಳಿದ್ರು ಅವರು, ನೀವು ಜೆನ್ಸಿಯನ್ನು ಸೈಲೆಂಟ್ ಮಾಡೋಕ್ಕಾಗಲ್ಲ. ರಾಹುಲ್ ಗಾಂಧಿ ಅವ್ರ ಮಾತುಗಳಿವು. ಹೆಂಗೆ FIR ಹಾಕ್ತೀರಾ ನೀವು? ಆ ಹುಡುಗಿ ವಿಚಾರದಲ್ಲಿರಬಹುದು, ಓವರ್ ಆಲ್ ಸ್ಟೂಡೆಂಟ್ಸ್ FIR ವಿಚಾರದಲ್ಲಿರಬಹುದು. ಜೆನ್ಸಿ ಬಾಯಿ ಮುಚ್ಚಿಸ್ತೀರಾ? ಅದು ಹೆಂಗೆ ಬಾಯಿ ಮುಚ್ಚಿಸ್ತೀರಾ? ಅವರನ್ನೆಲ್ಲ ಸೈಲೆಂಟ್ ಮಾಡೋಕ್ಕಾಗಲ್ಲ. ಫಸ್ಟ್ ಅವರು ಬೆನ್ನು ಮೂಳೆ ಮುರಿಸಿದ್ರಿ, ಹೊಡೆಸಿದ್ರಿ, ಫೈರಿಂಗ್ ಮಾಡಿಸಿದ್ರಿ, ಈಗ ಕೇಸ್ ಹಾಕ್ತೀರಾ? ನೀವು ಈ ದೇಶದ ಪಾಸ್ಟ್ ಭೂತಕಾಲಕ್ಕೆ ಹೋಗಿ ತುಂಬ ದಿನ ಆಗೋಯ್ತು, ಮುಗೀತು ನಿಮ್ಮ ಕಥೆ ಅಂತ ರಾಹುಲ್ ಗಾಂಧಿ ಅವರು FIR ವಿರುದ್ಧ ಗಂಟೆಗಟ್ಟಲೆ ಭಾಷಣ ಬಿಗಿತಾರೆ. ಬಟ್ ಅದೇ ರಾಹುಲ್ ಗಾಂಧಿ ಅವರನ್ನು ಅವಹೇಳನ ಮಾಡಿದವ್ರ ಮೇಲೆ ಕೇಸ್ ಬೀಳತ್ತಿಲ್ಲಿ. ಯಾವ ಥರ ಇದು? ಸೊ ಕಾಂಗ್ರೆಸ್ ಹೇಳೋದು ಬೇರೆಯವ್ರಿಗೆ ಮಾತ್ರನ, ಪಾಠ ಹೇಳೋದು ಬೇರೆಯವ್ರಿಗೆ, ಅವರು ಫಾಲೋ ಮಾಡೋಕ್ಕಲ್ಲ ಅನ್ನೋದು ಪಕ್ಕ ಆಯಿತು.
ಯಾವ ರೀತಿ ಇದು ಅನ್ನೋದೇ ಆಶ್ಚರ್ಯಕ್ಕೆ ಕಾರಣ ಆಗಿದೆ. ಬಿಜೆಪಿಗೆ ಇದನ್ನು ಜೋರಾಗಿ ಎತ್ಕೊಂಡಿದೆ ನೋಡಿ. ಪಾಪ ಕಾಂಗ್ರೆಸ್ ಕಥೆ ಹಿಂಗಾಗಬಾರ್ದಿತ್ತು. ಡೆಲ್ಲಿಯಲ್ಲಿ ಹೇಳಿಕೆ ಕೊಟ್ಟು ದಿನಾನೇ ಇಲ್ಲಿ ಹಿಂಗಾಗತ್ತಲ್ಲ ಅವರದ್ದೇ ಆಡಳಿತ ಇರೋ ಸರ್ಕಾರದಲ್ಲಿ ಅಂತ. ಮತ್ತೆ ನೆನಪಾಗ್ತಿದೆಯಾ ಇಲ್ವಾ ನಿಮಗೆ ಈ ಜೆನ್ಸಿ ಅಂತಿರಲ್ಲ, ಆ ಜೆನ್ಸಿಗೆ ಎಷ್ಟು ಈಸಿಯಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಅಂದರೆ ಕೈ ಬೆರಳ ತುದಿಯಲ್ಲಿ ಸಿಕ್ಬಿಡುತ್ತೆ ಹಿಸ್ಟ್ರಿ ಏನು ಅಂತ. ಇದೇ UPA ಅಲ್ವಾ 66A ಭಾರತದಲ್ಲಿ ಆನ್ಲೈನ್ ಸ್ಪೀಚನ್ನು ಕ್ರಿಮಿನಲೈಸ್ ಮಾಡುವಂತಹ ಕೆಲಸ ಮಾಡಿದ್ದು ಯಾರು? 66A. ಆಮೇಲೆ ಸುಪ್ರೀಂ ಕೋರ್ಟ್ ಬಂದು ಸ್ಟ್ರೈಕ್ ಡೌನ್ ಮಾಡಬೇಕಾಯ್ತು. ಸೊ ಆನ್ಲೈನ್ ಸ್ಪೀಚನ್ನೇ ಕಟ್ ಹಾಕಿದಂತಹ ಕಾಂಗ್ರೆಸ್ನ ಹಿಸ್ಟ್ರಿ, ಕಾಂಗ್ರೆಸ್ ಆಡಳಿತದ ಅವಧಿಯ ಇತಿಹಾಸ ಈಗ ನಮ್ಮ ಮಕ್ಕಳಿಗೆ ಬೇಕು ಅಂದರೆ ಒಂದೇ ಸೆಕೆಂಡಲ್ಲಿ ಸಿಕ್ಬಿಡತ್ತೆ. ಅವರನ್ನು ಯಾಮರಿಸ್ತಿದ್ದೀರಾ ನೀವು? ಅಷ್ಟು ಶಾರ್ಟ್ ಮೆಮೊರಿ ಇರುತ್ತೆ ಈ ದೇಶಕ್ಕೆ ಅಂತ ಅಂದ್ಕೊಳ್ತಿದ್ದೀರಾ? ಪಾಪ ನಿಮ್ಮ ಈ ರೀತಿಯ ಪರಿಸ್ಥಿತಿ ಜನ ಖಂಡಿತ ನೋಡೋದಕ್ಕೆ ಆಗ್ತಿಲ್ಲ ಬಿಡಿ ಅಂತ ಈಗ ಆಡ್ಕೊಳ್ತಾ ಇದೆ BJP. ಯಾರು ಯಾರಿಗೆ ಬುದ್ಧಿ ಹೇಳ್ತಿದ್ದಾರೆ? ಎಲ್ಲರನ್ನ ಕಂಟ್ರೋಲ್ ಮಾಡಿ ಎಮರ್ಜೆನ್ಸಿ ಕಾಲದ್ದೆಲ್ಲ ಬಿಟ್ಟಾಕಿ. ಆಗಿನ ತನಕ ಹೋಗೋದೇ ಬೇಡ, ನಾವು ಅಷ್ಟು ಹಳೆ ಕಾಲಕ್ಕೆ ಹೋಗೋದೇ ಬೇಡ. ಆನ್ಲೈನ್ ಸ್ಪೀಚ್ಗಳನ್ನು ಕ್ರಿಮಿನಲೈಸ್ ಮಾಡಿದಂತಹ ಸರ್ಕಾರ ಯಾರದ್ದಿತ್ತು ಸ್ವಾಮಿ ಅಂತ BJP ಕೇಳ್ತಾ ಇದೆ. ಇಲ್ಲಿ ಈ ಕ್ಷಣಕ್ಕೂ ಸೋಷಿಯಲ್ ಮೀಡಿಯಾನ ಕಂಟ್ರೋಲ್ ಮಾಡಿ ಬಿಸಾಕಬೇಕು ಅಂತ ಕೇರಳ CM ಸ್ಪೀಚು ಕಣ್ಮುಂದೆ ಇದೆ. ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಕರ್ನಾಟಕದಲ್ಲಿ ತೋರಿಸಿಯೂ ಬಿಟ್ಟಿದ್ದಾರೆ. ಬಟ್ ಮೋದಿ ಮಾತ್ರ ಸ್ಟೂಡೆಂಟ್ಸ್ ಏನು ಮಾಡಿದ್ರು ಟಚ್ ಮಾಡಬಾರ್ದು ಅವರನ್ನು. A verdict of the Supreme Court, you cannot control the social media. I think this is the right time. File a review petition before the Supreme Court and to control it. Facial recognition, they are threatening them. Why I am standing here today? Because I want to bring attention to this. And I want every single student and their parents to know that the government is doing this. ನರೇಂದ್ರ ಮೋದಿ, ಅಮಿತ್ ಶಾ ಕ್ಷಮೆ ಕೇಳಬೇಕು. ಅಮಿತ್ ಶಾ ಎಳಕೊಂಡು ಬರ್ತೀವಿ, ಎಲ್ಲಿ ತನಕ ಹೋಗಿದೆ ನೋಡ್ತಿದ್ದೀವಿ. ಈ ಹೋರಾಟ CJP ಸ್ಟೂಡೆಂಟ್ಸ್ ಪ್ರೊಟೆಸ್ಟು ದಾರಿ ತಪ್ಪಿದ್ದು ಗೊತ್ತಿದೆ ನಮಗೆ, ನೋಡಿದ್ದೀವಿ ಕಣ್ಣಾರೆ. ಸ್ಟೂಡೆಂಟ್ಸ್ ಇದ್ದರೂ ಅವ್ರಿಗೆ ನ್ಯಾಯ ಕೊಡುವಂತಹ ಕೆಲಸ ಸರ್ಕಾರ ಮಾಡಿದೆ. ಅದನ್ನು ಹೊರತುಪಡಿಸಿ ಅಲ್ಲಿ ಬೇರೆಯವರಿದ್ದರು ಅನ್ನೋದು ಗೊತ್ತಾಗಿದೆ ಈಗ. ಬಟ್ ಅವ್ರ ಮೇಲೂ FIR ಹಾಕಂಗಿಲ್ಲ. ಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರನ್ನು ಬಿಡಬೇಡಿ, ಸ್ಟೂಡೆಂಟ್ಸ್ನ ಟಚ್ ಮಾಡಬೇಡಿ. ಯಾವುದೇ ಹಿಸ್ಟ್ರಿ ಇಲ್ದಿರುವ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರುವಂಥ ಮಕ್ಕಳನ್ನು, ಮೈನರ್ಸನ್ನು, ಸ್ಟೂಡೆಂಟ್ಸನ್ನು ಅಲ್ಲಿ ನಿಜವಾಗಿ ಪ್ರೊಟೆಸ್ಟ್ ಮಾಡೋಕ್ಕೆ ಬಂದವ್ರನ್ನ ಟಚ್ ಮಾಡಿಬಿಡಿ. ಸುಪ್ರೀಂ ಕೋರ್ಟ್ ಅಭಯ ಕೂಡ ಸಿಕ್ಕಿದೆ. ಬಟ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರು ಅಲ್ಲಿ ಸಮಾಜ ಹಾಳು ಮಾಡೋಕ್ಕೆ ಬಂದಿದ್ರಲ್ಲ, ಪಬ್ಲಿಕ್ಗೆ ತೊಂದರೆ ಕೊಡೋಕ್ಕೆ, ನೇಷನ್ಗೆ ಥ್ರೆಟ್ ಆಗಿ, ಅವರನ್ನು ಬಿಡಬೇಡಿ ಹೇಳಿದೆ. ಕ್ಲಿಯರ್ ಕಟ್ಟಾಗಿ ಹೇಳಿದೆ. ಸರ್ಕಾರನೂ ಆ ಕೆಲಸ ಮಾಡ್ತಿದೆ. ಪೊಲೀಸರು ಸ್ಟೂಡೆಂಟ್ಸ್ನ ಟಚ್ ಮಾಡ್ತಿಲ್ಲ. ಬಟ್ ಅವರನ್ನೂ ಟಚ್ ಮಾಡಬಾರ್ದು, ಅವ್ರ ಮೇಲೂ ಕೇಸ್ ಬೀಳಬಾರ್ದು, ಯಾರ ಮೇಲೂ ಕೇಸ್ ಬೀಳಬಾರ್ದು, ಎಲ್ಲರಿಗೂ ಕ್ಷಮೆ ಕೇಳಬೇಕು ಮೋದಿ. ಬಟ್ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅವಹೇಳನ ಮಾಡಿದ್ರೆ ಕೇಸ್ ಬೀಳತ್ತೆ. ಇದು ಈಗ ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ, ಚರ್ಚೆ ಆಗ್ತಿರೋದು ರಾಷ್ಟ್ರ ಮಟ್ಟದಲ್ಲಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.